ನಮಸ್ಕಾರ ಎಲ್ಲರಿಗೂ. ಇವತ್ತು ಎಲ್ಲರೂ ಆ, ನಮ್ಮ ದೇಶದಲ್ಲಿ ಪೇಯ್ನ್ ಕಿಲ್ಲರ್ ತೆಗೆದುಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ಪೇಯ್ನ್ ಕಿಲ್ಲರಿಂದ ಬಹಳ ಅನಾಹುತಗಳಾಗುತ್ತೆ. ಸೊ ಇವತ್ತು ನಾನು ಪೇಯ್ನ್ ಕಿಲ್ಲರಿಂದ ಆಗುವ ಟಾಪ್ 5 to 10 ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ನಂಬರ್ 1, ಯಾವುದೇ ಪೇಯ್ನ್ ಕಿಲ್ಲರ್ ತೆಗೆದುಕೊಂಡಾಗ ಅದು ಎಸಿಡಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎಸ್ಟೈಲ್ ಸಲಿಸಿಲಿಕ್ ಆಸಿಡ್, ಮೆಫೆನೆಮಿಕ್ ಆಸಿಡ್ ಅಂತ. ಆ ಪೇಯ್ನ್ ಕಿಲ್ಲರ್ ಎಸಿಡಿಕ್ ಆಗಿರೋದ್ರಿಂದ ಅದನ್ನು ತೆಗೆದುಕೊಂಡಾಗ ತಮ್ಮಲ್ಲಿ ಎಸಿಡಿಟಿ ಜಾಸ್ತಿಯಾಗಿ ಅದರಿಂದ ತೂಕ ಜಾಸ್ತಿಯಾಗಿ ಸಕ್ಕರೆ ಕಾಯಿಲೆ ಬರೋ ಸಂಭವ ಕೂಡ ಉಂಟು. ಸೊ ಇದು ನಂಬರ್ 1 ಸೈಡ್ ಎಫೆಕ್ಟ್. ನಂಬರ್ 2 ಸೈಡ್ ಎಫೆಕ್ಟ್ ಆಫ್ ಪೇಯ್ನ್ ಕಿಲ್ಲರ್ ಅಂದರೆ ತೂಕ ಜಾಸ್ತಿ ಆಗೋದು. ಯಾವುದೇ ಪೇಯ್ನ್ ಕಿಲ್ಲರ್ ತಗೊಳ್ಳೋ ಪೇಷಂಟ್ ನೋಡಿ ಅವರಿಗೆ ತೂಕ ಜಾಸ್ತಿ ಇರುತ್ತೆ. ಯಾಕಂದರೆ ಎಸಿಡಿಟಿ ಆದಾಗ ಹಸಿವು ಜಾಸ್ತಿಯಾಗಿ ಊಟ ಜಾಸ್ತಿ ಮಾಡಿದಾಗ ಅದರಿಂದ ತೂಕ ಜಾಸ್ತಿ ಆಗುತ್ತೆ. ನಂಬರ್ 3 ಅಡಿಕ್ಷನ್ನು. ಪೇಯ್ನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ಅಡಿಕ್ಷನ್ ಆಗಿ ನಿಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಪೇಯ್ನ್ ರಿಲೀವಿಂಗ್ ಎಬಿಲಿಟಿ ಕಡಿಮೆ ಆಗಿ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಇದು ಒಂದು ಹೆರೋಯಿನ್, ಕೊಕೇನ್, ಸಿಗರೇಟ್, ಆಲ್ಕೋಹಾಲ್ ಥರ ಅಡಿಕ್ಷನ್ ಆಗುತ್ತೆ. ನಂಬರ್ 4, ಯಾವುದೇ ಪೇಯ್ನ್ ಕಿಲ್ಲರ್ ತಗೊಂಡಾಗ ಕಿಡ್ನಿ ಮೇಲೆ ಭಾಳಷ್ಟು ಒತ್ತಡ ಆಗಿ ಒಂದಿಲ್ಲ ಒಂದು ದಿವಸ ಕಿಡ್ನಿ ಹಾಳಾಗುವ ಸಂಭವ ಜಾಸ್ತಿ ಇದೆ. ಇವತ್ತು ನಮ್ಮ ದೇಶದಲ್ಲಿ 38 ಲಕ್ಷ ಜನ ವರ್ಷಕ್ಕೆ ಕಿಡ್ನಿ ಹಾಳಾಗಿ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪೇಯ್ನ್ ಕಿಲ್ಲರ್ ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ಖಂಡಿತವಾಗಲೂ ಕೆಟ್ಟು ಅದರಿಂದ ತೊಂದರೆ ಆಗುವ ಸಂಭವ ಜಾಸ್ತಿ. ಓಕೆ, ನೆಕ್ಸ್ಟು ಪೇಯ್ನ್ ಕಿಲ್ಲರ್ನ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂದರೆ, ಪೇಯ್ನ್ ಕಿಲ್ಲರ್ ತೆಗೆದುಕೊಂಡಾಗ ನಿಮ್ಮ ಸ್ಟಮಕ್ಕಲ್ಲಿ ಅಲ್ಸರ್ ಆಗಿ ಬ್ಲೀಡಿಂಗ್ ಆಗಿ ತಮಗೆ ರಕ್ತಹೀನತೆ ಅಥವಾ ಎನಿಮೆ ಆಗುವ ಸಂಭವ ಜಾಸ್ತಿ ಇರುತ್ತದೆ. ಸೊ ಮತ್ತು ಯಾವುದೇ ಪೇಯ್ನ್ ಕಿಲ್ಲರ್ ತೆಗೆದುಕೊಂಡಾಗ ಅದರಿಂದ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಕೂಡ ಆಗಿ ಸಡನ್ಲಿ BP ಕಡಿಮೆ ಆಗುವ ಸಂಭವ ಕೂಡ ಜಾಸ್ತಿ. ಇದು ಪೇಯ್ನ್ ಕಿಲ್ಲರ್ ಟಾಪ್ ಸೈಡ್ ಎಫೆಕ್ಟ್ಸ್. ಥ್ಯಾಂಕ್ ಯು.